ಎಲ್ಲರಿಗೂ ನಮಸ್ಕಾರ. ವಿಶ್ ಯು ವೆರಿ ಹ್ಯಾಪಿ ಅಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಸರ್, ಜಾನ್ 20th ಆದ್ಮೇಲೆ ಗವರ್ಮೆಂಟ್ ಕಡೆಯಿಂದ ನೋಟಿಫಿಕೇಶನ್ಸ್ಗಳು ಬರತ್ತಂತ ಹೇಳಿದ್ವಿ ನಾವು. ಸೊ ನಾವು ಹೇಗೆ ಈ ನಿಟ್ಟಿನಲ್ಲಿ ಅಕಾಡೆಮಿಕ್ ಕಡೆಯಿಂದ ಏನೇನು ಕೋರ್ಸಸ್ ಆಫರ್ ಮಾಡ್ತೀರಿ, ಮತ್ತೆ ಸ್ಟೂಡೆಂಟ್ಸ್ ಹೇಗೆ ಪ್ರಿಪರೇಷನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಕೆ. ಸೊ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಜಾನ್ 20th ಆದಮೇಲೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ಸ್ ಬರುತ್ತೆ. ತುಂಬ ಡಿಸ್ಕಷನ್ಸ್ ಆಗಿದೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ನಮ್ಮ CM ಸಾಹೇಬರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬೇಗ ನೋಟಿಫಿಕೇಶನ್ಸು ಮಾಡಬೇಕು, ಬೇಗ ಬೇಗ ಅಲ್ಲಿ ಬ್ಯಾಕ್ಲಾಗಲ್ಲಿರೋ ಎಲ್ಲದನ್ನು ಫಿಲಪ್ ಮಾಡಬೇಕು ಅಂತ. ಸೊ ಈಗ ಜಾನ್ 20th ಆದಮೇಲೆ ಬರ್ತದೆ ಫಸ್ಟ್ ಸ್ಟೆಪ್. ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಕಾಂಪಿಟೇಷನ್. ತುಂಬ ದಿವಸದಿಂದ ನೋಟಿಫಿಕೇಶನ್ ಇಲ್ಲದೆ ಇರೋದಕ್ಕೆ ಒಂದು 2-3 ಇಯರ್ಸಿಂದ ಆ ಔಟ್ಪುಟ್ ಆಗಿರೋ ಅಂಥ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲರೂ ಇರ್ತಾರೆ. ಹೊಸಬ್ರು ಇರ್ತಾರೆ, ಹಳಬ್ರು ಇರ್ತಾರೆ. ಮತ್ತು ಎರಡು ಹಿಂದಿನ ನೋಟಿಫಿಕೇಶನ್ಸ್ ಅಲ್ಲಿ ಕ್ಲಿಯರ್ ಆಗದೆ ಇರೋರು ಕೂಡ ಅವ್ರು ಕೂಡ ಈ ಕಾಂಪಿಟೇಷನ್ ಇರ್ತಾರೆ. ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಹ್ಯೂಜ್ ಕಾಂಪಿಟೇಷನ್ ಇರುತ್ತೆ. ಯಾವಾಗ ಹ್ಯೂಜ್ ಕಾಂಪಿಟೇಷನ್ ಇರುತ್ತೆ ಆವಾಗ ನಮ್ದು ಹಾರ್ಡ್ ವರ್ಕ್ ಜಾಸ್ತಿ ಆಗಬೇಕು. ಸೊ ತುಂಬಾ ಸೀನಿಯರ್ಸ್ ಇರ್ತಾರೆ, ಮತ್ತೆ ಈಗ ತಾನೇ ಬಂದಿರೋರು ಇರ್ತಾರೆ, ಮತ್ತೆ ಇಂಟೆಲಿಜೆಂಟ್ ಅವ್ರು ಇರ್ತಾರೆ. ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು, ಈಗ BE ಮಾಡಿರೋರು, IIT ಹೋಗಿರೋರು ಅಂಥವ್ರು ಕೂಡ ಕಾಂಪಿಟೇಷನ್ ಬಂದ್ಬಿಡ್ತಿದ್ದಾರೆ. ಸೊ ಈ ತರ ಇದ್ದಾಗ, ಸ್ಟ್ರಾಂಗ್ ಕಾಂಪಿಟೇಷನ್ ಇದ್ದಾಗ ನಮ್ದು ಪ್ರಿಪ್ರೇಷನ್ ಕೂಡ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಸೊ ಲಾಸ್ಟ್ ನೋಟಿಫಿಕೇಶನ್ ಬಂದ್ಮೇಲೆ ಪ್ರಿಪ್ರೇಷನ್ ಕುಟ್ಕೊಳಕ್ ಆಗಲ್ಲ. ಆದಷ್ಟು ಬೇಗ ಈಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ನೋಟಿಫಿಕೇಶನ್ ಬಂದ್ಮೇಲೆ ನಾವು ರಿವಿಷನ್ಗೆ ಕೂತ್ಕೋಬೇಕು. ಸೊ ಒಂದು ಸ್ಟಡಿ ಸಿಲೆಬಸ್ ಅಲ್ಲಿ ಏನಿರುತ್ತೆ ಅದು ಕಂಪ್ಲೀಟ್ ಒಂದು ವರ್ಡ್ ಮಿಸ್ ಮಾಡ್ದಂಗೆ. ಸೊ ನಮ್ಗೆ ನಾರ್ಮಲ್ ಆಗಿ ಸಿಲೆಬಸ್ ನೋಡಿದ ತಕ್ಷಣ ಒಂದು 700 ಟಾಪಿಕ್ಸ್ ಇರುತ್ತೆ ಅನ್ಕೊಂತೀವಿ. ಅಷ್ಟೇ ಅಲ್ಲ ಸಿಲೆಬಸ್. ಅದ್ರಲ್ಲಿ ಮೈಕ್ರೋ ಸಿಲೆಬಸ್ ಅಂತ ಬರುತ್ತೆ. ಇದು PYQs ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಂಡು ನಾವು ಮೈಕ್ರೋ ಸಿಲೆಬಸ್ ಮಾಡ್ಕೋಬೇಕು. ಈ ಪ್ರತಿಯೊಂದು ಸಿಲೆಬಸ್ ಅಲ್ಲಿರೋ ಟಾಪಿಕ್ಸ್, ಮೈಕ್ರೋ ಸಿಲೆಬಸ್ ಅಲ್ಲಿರೋ ಟಾಪಿಕ್ಸ್ ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಆದ್ರೆ ದಸ್ ಇಸ್ ಕಾಲ್ಡ್ ಪ್ರಿಪ್ರೇಷನ್. ನಾವೇನ್ ಮಾಡ್ತೀವಿ, ನಂಗೆ ಸೈನ್ಸ್ ಕಷ್ಟ ಬಿಟ್ಬಿಡೋಣ, ನಂಗೆ ಪಾಲಿಟಿಯಲ್ಲಿ ಎಲ್ಲ ಬರುತ್ತೆ ಅನ್ಕೊಂತೀವಿ, ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಓದಿರಲ್ಲ. ಈ ತರ ಅವ್ರು ಕ್ಲಿಯರ್ ಆಗಲ್ಲ. ಯಾಕೆ ಕ್ಲಿಯರ್ ಆಗ್ತಾರೆ? ಯಾವುದು ಟಾಪಿಕ್ ಬಿಡ್ದಂಗೆ ಒಂದು ವರ್ಡ್ ಸಿಲೆಬಸ್ ಅಲ್ಲಿ ಇರೋದಕ್ಕೆ ಅವ್ರಿಗೆ 100 to 150 ವರ್ಡ್ಸ್ ನೋಟ್ಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಪ್ರಿಪ್ರೇಷನ್. ಅರ್ಧಂಬರ್ಧ ಸಿಲೆಬಸ್ ಪ್ರಿಪೇರ್ ಆಗ್ಬಿಟ್ಟು ಹೇಗೆ ಎಕ್ಸಾಮ್ ಬರೋಕ್ಕಾಗತ್ತೆ ಸ್ಟೂಡೆಂಟ್ಸ್ಗೆ? ವೆರಿ ಇಂಪಾರ್ಟೆಂಟ್ ಇಸ್ ಸಿಲೆಬಸ್ ಏನು, ಆ ಸಿಲೆಬಸ್ ಅಲ್ಲಿರೋ ಟಾಪಿಕ್ಗೆ ನನ್ನ ಹತ್ರ ನೋಟ್ಸ್ ಇದೆಯಾ, ಆ ನೋಟ್ಸ್ ಕಂಪ್ಲೀಟ್ ಆಗಿದೆಯಾ, ಅದು ಫಸ್ಟ್ ಸ್ಟೆಪ್. ಅದಾದ್ಮೇಲೆ ರಿವಿಷನ್. ಇದು ಯಾವಾಗ ನನ್ನ ಹತ್ರ ಕಂಪ್ಲೀಟ್ ಆಗಿ ಒನ್ ಸ್ಟಾಪ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಅದ್ರದ್ದು ನೋಟ್ಸ್ ಇದೆ, ಅಟ್ಲೀಸ್ಟ್ 5-6 ಸತಿ ರಿವಿಷನ್ ಮಾಡ್ಬೇಕಾಗತ್ತೆ. ನಮ್ಮ ಹತ್ರ ನೋಟ್ಸ್ ಇದ್ದಾಗ ರಿವಿಷನ್ ಬೇಗ ಆಗುತ್ತೆ. ಸೊ ಫಸ್ಟ್ ನೋಟ್ಸ್ ಏನ್ ಮಾಡ್ಕೊಂತೀವಿ ಅದ್ರ ಟೈಮ್ ತಗೊಳುತ್ತೆ. ಒಂದು 3 months ಟೈಮ್ ತಗೋಬಹುದು, 2 months ಟೈಮ್ ತಗೋಬಹುದು ಕಂಪ್ಲೀಟ್ ಸಿಲೆಬಸ್ಗೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ. ರಿವಿಷನ್, ಫಸ್ಟ್ ರಿವಿಷನ್ 30 days ಅಲ್ಲಿ, ಸೆಕೆಂಡ್ ರಿವಿಷನ್ 20 days ಅಲ್ಲಿ ನಾವೆಲ್ಲ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ, ಈಗ ಜಾಗ್ರಫಿ ರಿವಿಷನ್ 2 hours ಅಲ್ಲಿ ಮಾಡೋ ತರ ನೋಟ್ಸ್ ಮಾಡ್ಕೊಂಡ್ಬಿಟ್ಟಿರ್ತದೆ. ಫಸ್ಟ್ ರಿವಿಷನ್ ಮಾತ್ರ ಕಷ್ಟ ಆಗೋದು, ಮತ್ತೆ ಮತ್ತೆ ಈಸಿ ಆಗತ್ತೆ. ನೀವ್ ಯಾವಾಗ ರಿವೈಸ್ ಮತ್ತೆ 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 ಮಾಡ್ತೀರಾ ಕ್ಲಿಯರ್ ಆಗೋ ಚಾನ್ಸಸ್ ಹತ್ರ ಹೋಗ್ತಾನೆ ಇರುತ್ತೆ. ಅದು ಒಂದೇದು. ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ರೊನಾಲ್ಡೋ ಗೊತ್ತಿರ್ಬೋದು. ರೊನಾಲ್ಡೋ ಅವರು 1 ವಾರಕ್ಕೆ 2.5 ಲಕ್ಷ ಪೌಂಡ್ಸ್ ಚಾರ್ಜ್ ಮಾಡ್ತಾರೆ ವಾರಕ್ಕಿದು. ಯಾಕೆ 1 ವಾರಕ್ಕೆ 2.5 ಲಕ್ಷ ಪೌಂಡ್ ರೊನಾಲ್ಡೋ ಕೊಡೋದು ಅಂದ್ರೆ, ಅವ್ರು ಆಡೋದು 90 minutes. ಫುಟ್ಬಾಲ್ ಇರೋದು 90 minutes. ಸೊ 90 minutes ಆಡ್ತಾರೆ. ಸೊ 90 minutesಗೆ 2.5 ಲಕ್ಷ ಪೌಂಡ್ಸ್ ಕೊಡ್ತಾರ ಅಂತ ನೋಡಿದಾಗ, ಅವರು ಆಡೋದು 90 minutes. ಬಟ್ ಮಂಡೆಯಿಂದ ಸಾಟರ್ಡೇವರೆಗೂ ಫಿಟ್ನೆಸ್ಗೆ ಅಂತ 4 hours, ಅದ್ರ ಜೊತೆಗೆ 6 hours ಫುಟ್ಬಾಲ್ ಟ್ರಿಕ್ಸ್ ಕಲಿಯೋದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಾರೆ. 10 hours ಹಾರ್ಡ್ ವರ್ಕ್ ಹಾಕಿದ್ಮೇಲೆ, ಪ್ರಾಕ್ಟೀಸ್ ಮಾಡಿದ್ಮೇಲೆ ಅವರು ಗ್ರೌಂಡ್ ಅಲ್ಲಿ ಇಳಿಯೋದು. ಸೊ ಅದರ ಅರ್ಥ ಗೋಟ್ ಅಂತ ಏನ್ ಹೇಳ್ತೀವಿ ಅಂತವ್ರೆ ಇಷ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಂದು ಮೇಜರ್ ಮ್ಯಾಚ್ ಆಡಕ್ ಬರ್ತಿರ್ಬೇಕಾದ್ರೆ, ನಾವು ಒಂದು ಎಕ್ಸಾಮ್ಗೆ ಪ್ರಿಲಿಮ್ಸ್ಗೆ ಅಂತ ಕೂತ್ಕೊಂಡಾಗ ಎಷ್ಟು ಪೇಪರ್ಸ್, ಟೆಸ್ಟ್ ಸೀರೀಸ್, ಮಾಕ್ ಟೆಸ್ಟ್, PYQs ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವಾ? ಸೊ ಎರಡನೇದೇನಾಗತ್ತೆ, ಟೆಸ್ಟ್ ಸೀರೀಸ್. ಸೊ ಆದಷ್ಟು ಮಾಕ್ ಟೆಸ್ಟ್,
ಆದಷ್ಟು PYQs. ಸೊ ನಾನು ನಾರ್ಮಲ್ ಆಗಿ ಏನ್ ಹೇಳ್ತಿದ್ದೆ, UPSC ಸ್ಟೂಡೆಂಟ್ಸ್ಗೆ 8,000 ಕ್ವಶನ್ಸ್ ಸಾಲ್ವ್ ಮಾಡಬೇಕು ಪ್ರತಿ ವರ್ಷ ನೀವು ಪ್ರಿಲಿಮ್ಸ್ ಕೊಡೋಕ್ಕಿಂತ ಮುಂಚೆ. ನಮ್ಮ ಗ್ರೂಪ್ ಸಿ ಸ್ಟೂಡೆಂಟ್ಸ್, PSI ಸ್ಟೂಡೆಂಟ್ಸ್, KS ಸ್ಟೂಡೆಂಟ್ಸ್ ಕೂಡ ಮಿನಿಮಮ್ 4,000 ಕ್ವಶನ್ಸ್. ಸೊ ಎಷ್ಟು ನೀವು ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಟ್ರಿಕ್ಸ್ ಗೊತ್ತಾಗ್ತಾ ಹೋಗುತ್ತೆ, ಅಪ್ಲೈ ಮಾಡೋದು ಗೊತ್ತಾಗ್ತಾ ಹೋಗುತ್ತೆ, ಸ್ಕೋರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದೇ ಅಲ್ಲದೆ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನೆಗೆಟಿವ್ ಮಾರ್ಕಿಂಗ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ನಮ್ಗೆ ಏನು ಈ ಟೆಸ್ಟ್ ಸೀರೀಸ್. ಕ್ಲಾಸಸ್ ಆಯ್ತು ಅಥವಾ ನಿಮ್ ಸಿಲೆಬಸ್ ಕಂಪ್ಲೀಷನ್ ಆಯ್ತು, ಟೆಸ್ಟ್ ಸೀರೀಸ್ ಆಗುತ್ತೆ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತುಂಬಾ ಕಷ್ಟ ಆಗಿರೋದು ಈ ಮೋಟಿವೇಶನ್. ಡೈಲಿ ಮೋಟಿವೇಟ್ ಆಗಿರ್ಬೇಕು, ವೀಕ್ಲಿ ಮೋಟಿವೇಶನ್ ಸಿಗ್ಬೇಕು. ಓದ್ತಿರ್ತೀವಿ, ನೋಟಿಫಿಕೇಶನ್ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಯಾರಿಗೆ ಮೋಟಿವೇಶನ್ ಸ್ಟ್ರಾಂಗ್ ಆಗಿರುತ್ತೆ, ಯಾರಿಗೆ ಮೋಟಿವೇಶನ್ ಲಾಂಗ್ ಟರ್ಮ್ ಇರುತ್ತೆ ಅಂತವರು ಎಕ್ಸಾಮ್ಸ್ ಕ್ಲಿಯರ್ ಆಗೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೆಲ್ಫ್ ಮೋಟಿವೇಶನ್ ಪ್ಲೇಸ್ ಅ ವೈಟಲ್ ರೋಲ್. ಸೊ ಈಗ ಸಿಂಪಲ್ ಆಗಿ ಸಿಲೆಬಸ್, ಬೇಕಾಗಿರೋ ನೋಟ್ಸು, ಅದಕ್ಕೆ ಬೇಕಾಗಿರೋಂಥ ಟೆಸ್ಟ್ ಸೀರೀಸು ಮತ್ತೆ ಸೆಲ್ಫ್ ಮೋಟಿವೇಶನ್, ಇದೆಲ್ಲದ್ರ ಜೊತೆಗೆ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ ಅನ್ನೋದು ಯಾವುದೇ ಎಕ್ಸಾಮ್ ಹೇಳ್ತಾರೆ ತುಂಬಾ ಜನ, ಹಾರ್ಡ್ ವರ್ಕ್ ಗಿಂತ ಸ್ಮಾರ್ಟ್ ವರ್ಕ್. ಹೌದು, ಸ್ಮಾರ್ಟ್ ವರ್ಕ್ ಕರೆಕ್ಟ್. ಸ್ಮಾರ್ಟ್ ವರ್ಕ್ ಕೂಡ ಹಾರ್ಡ್ ವರ್ಕ್ ಇರಲೇಬೇಕು. ಸ್ಮಾರ್ಟ್ ವರ್ಕ್ ಇಂದ ನೀವು ಕ್ಲಿಯರ್ ಆಗಲ್ಲ. ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಇಂದಾನೆ ಕ್ಲಿಯರ್ ಆಗಕ್ ಸಾಧ್ಯ. ಏನಿದು ಹಾರ್ಡ್ ವರ್ಕ್ ಅಂದ್ರೆ, ಹಾರ್ಡ್ ವರ್ಕ್ ಅಲ್ಲಿ 2 ಕಾನ್ಸೆಪ್ಟ್ಸ್ ಬರುತ್ತೆ. ಕನ್ಸಿಸ್ಟೆನ್ಸಿ ಮತ್ತೆ ಎರಡನೇದು ಸೀರಿಯಸ್ನೆಸ್. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಪ್ರತಿದಿನ ನೀವು 6 to 8 hours ಓದ್ಲೇಬೇಕು. ಸೊ ಒಂದ್ ದಿವಸ ಬಿಡಬಾರ್ದು. ಒಂದ್ ದಿವಸ ಓದ್ಬಿಟ್ಟು 3 ದಿವಸ ಓದ್ಬಿಟ್ಟು ನಾನು ಇವತ್ತು 12 hours ಓದಿದ್ದೀನಿ, ಮತ್ತೆ ಬ್ರೇಕ್ ತಗೊಂಡ್ರೆ ಮತ್ತೆ ಹೊರಟೋಗ್ತೀವಿ, ವಾಪಸ್ ಬರಕ್ಕಾಗಲ್ಲ. ಪ್ರೊಕ್ಯಾಸ್ಟಿನೇಷನ್ ಅಂತೀವಿ, ಅದು ಮಾಡಬಾರ್ದು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ. ಪ್ರತಿದಿನ ಅಟ್ಲೀಸ್ಟ್ 300 days, UPSCಗೆ ಹೇಳ್ತಿದ್ವಿ 8 hours 300 days ಆದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಟು ಸಕ್ಸಸ್ ಅಂತ. KSಗೆ ಏನಿಲ್ಲ ಅಂದ್ರೆ 200 days ಬೇಕು. ನಮ್ಮ PSI ಗ್ರೂಪ್ ಸಿ ಸ್ಟೂಡೆಂಟ್ಸ್ ಎವ್ರಿ ಡೇ ಓದಿ ಆ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಎವ್ರಿ ಡೇ 6 to 8 hours ಓದಿ ಅಟ್ಲೀಸ್ಟ್ 150 days ಓದ್ಲೇಬೇಕಾಗತ್ತೆ. ಅಷ್ಟು ಸಿಲೆಬಸ್ ಇದೆ ಅಲ್ವಾ? ಇದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಬಗ್ಗೆ ಅರ್ಥ ಆಯ್ತು, ಹಾರ್ಡ್ ವರ್ಕ್ ಬಗ್ಗೆ ಅರ್ಥ ಆಯ್ತು. ಇನ್ನೊಂದು ಏನ ಮೇಜರ್ ಆಗಿ ಇಲ್ಲಿ ಬರೋದು ಅಂದ್ರೆ, ನಾವು ಓದಿರೋದನ್ನ ಆವತ್ತು ರಿವಿಷನ್ ಮಾಡ್ಕೋಬೇಕಾಗತ್ತೆ. ಮತ್ತೆ ರಿವಿಷನ್ ಮಾಡ್ತೀನಿ, ಮತ್ತೆ ಒಂದು ತಿಂಗಳು ಮುಟ್ಕೊಂಡು ರಿವಿಷನ್ ಮಾಡ್ತೀನಿ, ಇದೆಲ್ಲ ವರ್ಕೌಟ್ ಆಗಲ್ಲ. ಸೇಮ್ ಡೇ ರಿವಿಷನ್ ಮಾಡಿದಾಗ ಬ್ರೈನ್ ಅಲ್ಲಿ ಇಂಪೋಸ್ ಆಗುತ್ತೆ, ಇದು ಇಂಪಾರ್ಟೆಂಟ್ ಟಾಪಿಕ್, ಇವ್ನು ಮತ್ತೆ ಓದ್ತಿದ್ದಾನೆ ಅಂದ್ರೆ ಇದನ್ನ ಲಾಂಗ್ ಟರ್ಮ್ ಮೆಮೊರಿಗೆ ಹಾಕೋಬೇಕು ಅಂತ. ಮತ್ತೆ ವೀಕೆಂಡ್ ಅಲ್ಲಿ ರಿವಿಷನ್ ಮಾಡಬೇಕು. ಸೊ ಅದೊಂದು ರೂಲ್ ಬರುತ್ತೆ, 1 3 5 7 ರೂಲ್ ಅಂತ. ಯಾರು 1 3 5 7 ರೂಲ್ ಫಾಲೋ ಮಾಡ್ತಾರೆ, ಒಂದ್ಸತಿ ಈ ರಿವಿಷನ್ ಮಾಡಿ ಮಾಡಿ ಅದು ರೀಇನ್ಸ್ಟೇಟ್ ಆಗೋಗುತ್ತೆ ಬ್ರೈನ್ ಅಲ್ಲಿ. ಸೊ ಮರೆಯಕ್ ಆಗಲ್ಲ ಇದೊಂದು ಟಾಪಿಕ್ಸ್. ಇವೆಲ್ಲ ಮಾಡ್ತಾ ಹೋಗ್ಲೇಬೇಕಾಗತ್ತೆ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್. ಇದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಅಲ್ವಾ, ವೆರಿ ಇಂಪಾರ್ಟೆಂಟ್. ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟು. ಮತ್ತೆ ಇಕೋಸಿಸ್ಟಮ್ ಅಂತೀವಿ. ಏನಿದು ಆಸ್ಪಿರೆಂಟ್ ಇಕೋಸಿಸ್ಟಮ್ ಅಂತ? ಏನದು ಆಸ್ಪಿರೆಂಟ್ ಇಕೋಸಿಸ್ಟಮ್ ಅಂದ್ರೆ, ಒಂದು ಸರೌಂಡಿಂಗ್ ಬೇಕು ನಮ್ಗೆ. ಯಾವ ಸರೌಂಡಿಂಗು? ನನ್ನ ಸರೌಂಡಿಂಗ್ ಅಲ್ಲಿ ಪಾಸಿಟಿವ್ ಪೀಪಲ್ ಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರೋದು. ನೀನ್ ಕ್ಲಿಯರ್ ಆಗ್ತೀಯಾ ಈ ಸತಿ, ನೀನು ಪಕ್ಕ ಕ್ಲಿಯರ್ ಆಗ್ತೀಯಾ, ನಿನ್ನ ಹಾರ್ಡ್ ವರ್ಕ್ ಚೆನ್ನಾಗಿದೆ, ಆ ತರ ಹೇಳೋರ್ ಬೇಕು. ಅದ್ರ ಜೊತೆಗೆ ನಾನ್ ಕ್ಲಿಯರ್ ಆಗ್ತೀನಿ, ನಾನು ಆಕ್ಚುಲಿ ಆಗ್ಲೇ PSI ಆಗೋಗಿದ್ದೀನಿ, ನಾನು ಆಕ್ಚುಲಿ ಆಗ್ಲೇ ಗ್ರೂಪ್ ಸಿ ಬಂದ್ಬಿಟ್ಟಿದೆ, ನಾನು IAS ಆಗೋಗಿದ್ದೀನಿ. ಈ ಒಂದು ಪಾಸಿಟಿವ್ ಥಿಂಕಿಂಗ್ ಏನಿರುತ್ತೆ ಅದು ಸೆಲ್ಫ್ ಮೋಟಿವೇಟ್ ಮಾಡತ್ತೆ. ಅದ್ರ ಜೊತೆಗೆ ನಮ್ಮನ್ನ ಈಸಿಯಾಗಿ ಈ ಕಷ್ಟ ಆಗಿರುವಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಸೇಲ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ಸೊ ಇವೆಲ್ಲ ನಾವು ಆದಷ್ಟು ಬೇಗ ಅಳವಡಿಸ್ಕೊಂಡು ಆಸ್ ಅನ್ ಆಸ್ಪಿರೆಂಟ್, ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇವೆಲ್ಲ. ಸರ್, ಸಾಕಷ್ಟು ಜನ ಸ್ಟೂಡೆಂಟ್ಸ್ ನಮ್ಮ ಬ್ಯಾಚಸ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೋರ್ಸಸ್ ಬಗ್ಗೆ ಕೇಳ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕಾಗತ್ತಾ? ಈಗಾಗಲೇ ನಮ್ದು ಸಕ್ಸಸ್ಫುಲ್ ಬ್ಯಾಚಸ್ 2 ಮುಗ್ತಿವೆ. ಈಗ 3ನೇ ಬ್ಯಾಚ್ ಲಾಂಚ್ ಮಾಡ್ತಾ ಇದ್ವಿ. ಸೊ January 26th ರಿಪಬ್ಲಿಕ್ ಡೇ ದಿವಸ ಬ್ಯಾಚಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯಾಕೆ ನೋಟಿಫಿಕೇಶನ್ಸ್ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಇದೆ.
ಸೊ ಅದಕ್ಕೆ ಈ ಗ್ರೂಪ್ ಸಿಗೆ PSIಗೆ ಬ್ಯಾಚಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. KAS ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ, ಬಟ್ ಡೇಟ್ ಇನ್ನ ಅನೌನ್ಸ್ ಮಾಡ್ತೀವಿ, ಯಾಕಂದ್ರೆ ಇಂಟರ್ವ್ಯೂ ಎಲ್ಲ ಆಗ್ಲಿ. ಸೊ ಆದಷ್ಟು ಬೇಗ KAS ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇದ್ರ ಜೊತೆಗೆ ಮೆಂಟರ್ಶಿಪ್ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು January 26th, ರಿಪಬ್ಲಿಕ್ ಡೇ ದಿವಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಇದು ಬ್ಯಾಚ್ 3. ನಾವಾಗ್ಲೇ PSIಗೆ ಗ್ರೂಪ್ ಸಿಗೆ ಬ್ಯಾಚಸ್ ನಡೆದಿದೆ 2 ವೆರಿ ವಂಡರ್ಫುಲ್ ಬ್ಯಾಚಸ್. ಶಾರ್ಟ್ ಆಗಿ ಈ ಸರ್ತಿ ರ್ಯಾಂಕ್ಸ್ ನಾವು ಕ್ಲೇಮ್ ಮಾಡ್ತೀವಿ ಬ್ಯಾಚ್ ಅಲ್ಲಿ ಇರೋರ್ಗೆ, ಅಷ್ಟು ಚೆನ್ನಾಗಿ ಬ್ಯಾಚ್ ನಡೆದಿದೆ. ಇದಕ್ಕೆ ಮೇಜರ್ ಇಂಪಾರ್ಟೆಂಟ್ ಈ ಬ್ಯಾಚ್ ಅಲ್ಲಿ ಇರೋಂತ ಒಂದು ಎಜುಕೇಟರ್ಸ್, ಟಾಪ್ ಎಜುಕೇಟರ್ಸ್, ಅಂದ್ರೆ UPSCಗೆ ಟೀಚ್ ಮಾಡುವಂತ ಎಜುಕೇಟರ್ಸ್ ನಾವು ನೀಟಾಗಿ PSI ಗ್ರೂಪ್ ಸಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡೋದಕ್ಕೆ ಕರ್ಕೊಂಡ್ ಬರ್ತೀವಿ. ಯಾಕೆ? ಕ್ವಶನ್ಸ್ ಆ ತರ ಬರ್ತದೆ, ಮತ್ತೆ ಕಂಟೆಂಟ್ ಆ ತರ ಒಂದು ಕ್ಲಾಸಲ್ಲಿ ಕೂತಿರೋ ಸ್ಟೂಡೆಂಟ್ಸ್ಗೆ ಈ ಗ್ರೂಪ್ ಸಿ ಪೇಪರ್ ಈಸಿ ಆಗತ್ತ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಗೊತ್ತಾ, ಈ UPSC ಪ್ರಿಪೇರ್ ಆಗಿರೋ ಸ್ಟೂಡೆಂಟ್ಸು KSಗೆ ಬರ್ತಿದ್ರು ಇಷ್ಟು ದಿವಸ. ಸೊ ಲಾಸ್ಟ್ ಎಲ್ಲ ನೋಟಿಫಿಕೇಶನ್ಸ್ ನೋಡಿದಾಗ ತುಂಬಾ UPSC ಪ್ರಿಪೇರ್ ಆಗೋ ಸ್ಟೂಡೆಂಟ್ಸ್ KS ಕ್ಲಿಯರ್ ಮಾಡಿರ್ತಾರೆ. ಈಗ ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಿದಾರೆ, ಗ್ರೂಪ್ ಸಿ PSI ಅಲ್ಲೂ ಕಾಂಪಿಟೇಟರ್ಸ್. ಸೊ ನಮ್ ಸ್ಟೂಡೆಂಟ್ಸ್ ಕೂಡ ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ಅದೇ ಲೆವೆಲ್ ಎಜುಕೇಶನ್ ಸಿಗ್ಬೇಕು ಅವ್ರಿಗೆ, ಅದೇ ಲೆವೆಲ್ ಟೀಚರ್ಸ್ ಸಿಗ್ಬೇಕು, ಎಜುಕೇಟರ್ಸ್ ಸಿಗ್ಬೇಕು. ಸೊ ಅದಕ್ಕೆ ಅಂತಾನೆ ನಾವು ಟಾಪ್ ಎಜುಕೇಟರ್ಸ್, ನಿಮ್ಗೆ ಗೊತ್ತಿರ್ಬೋದು ನಮ್ಮ ಹಿಸ್ಟ್ರಿಗೆ ಟಾಪ್ ಶ್ರೀನಿವಾಸ್ ಸರ್ ಅಲ್ವಾ. ಸೊ ಶ್ರೀನಿವಾಸ್ ಸರ್ ಇಸ್ ಆರ್ ಬೇಸಿಕ್ ಬೆಸ್ಟ್ ಎಜುಕೇಟರ್ ಫಾರ್ ಹಿಸ್ಟ್ರಿ. ಮತ್ತೆ ಎಕನಾಮಿ ಬುಕ್ ಬರ್ತಿರೋಂತ ಗಣಿ ಕೃಷ್ಣಮೂರ್ತಿ ಸರ್ ಅದು ಎಕನಾಮಿ ಕ್ಲಾಸಸ್ ಮಾಡ್ತಾರೆ. ಮತ್ತೆ ನಮ್ಮ ರಾಥೋಡ್ ಸರ್, ಪ್ರಾಣೇಶ್ ರಾಥೋಡ್ ಸರ್ ಪಾಲಿಟಿ ಅಂತೂ ಸೂಪರ್ ಆಗಿ ಹೇಳ್ಕೊಡ್ತಾರೆ. ಫೇವ್ರೇಟ್ ಅನ್ನೋ 2 ಬ್ಯಾಚ್ ಅಲ್ಲೂ ತುಂಬಾ ಜನ ತುಂಬಾ ಖುಷಿ ಪಟ್ಟಿಗೆ ಮತ್ತೆ ಮತ್ತೆ ಕೇಳೋ ನಮ್ಮ ಅಭಿಷೇಕ್ ಸರ್ ಸೈನ್ಸ್ಗೆ, ಎಲ್ಲ ಟಾಪ್ ಎಜುಕೇಟರ್ಸ್. ಇವರೆಲ್ಲ UPSC ಇಂಟರ್ವ್ಯೂವರೆಗೂ ಹೋಗಿರೋ ಅಂತವ್ರನ್ನ ಕರ್ಕೊಂಡ್ ಬರ್ತಾ ಇರೋದು. ಸೊ ಇವ್ರದ್ದೊಂದು ಕ್ಲಾಸ್ ಇರುತ್ತೆ. ಸೊ ಇದು ಕಂಪ್ಲೀಟ್ ಕೋರ್ಸು. ಸೊ ಇನ್ನೊಂದು ಬೇರೆ ಕಡೆ ಎಲ್ಲ ನಾವು ನೋಡಿದಾಗ ಟೈಮಿಂಗ್ ಬಗ್ಗೆ ಯೋಚನೆ ಮಾಡ್ತಾರೆ, ನಮ್ಗೆ ಸಿಲೆಬಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಆದಷ್ಟು ಬೇಗ ನಿಮ್ಗೆ ಸಿಲೆಬಸ್ ಮುಗಿಸ್ಕೊಡ್ಬೇಕು. ಟೈಮು ಎಷ್ಟು ಬೇಕು ಒಂದ್ ಸಬ್ಜೆಕ್ಟ್ಗೆ ಅಷ್ಟೇ ಟೈಮ್ ಕೊಟ್ಟಿರ್ತೀವಿ, ಬೇಕಾದ್ರೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಎಜುಕೇಟರ್ಸ್ಗೆ. ಸಿಲೆಬಸ್ ಮುಗಿಸ್ಕೊಡೋದು ಇಂಪಾರ್ಟೆಂಟ್ ಆಗತ್ತೆ. ಸರ್, ಈ ನಿಟ್ಟಿನಲ್ಲಿ ಟೆಸ್ಟ್ ಸೀರೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತಾ? ಟೆಸ್ಟ್ ಸೀರೀಸ್ ಹೇಗಿರುತ್ತೆ ಸರ್, ಮತ್ತೆ ಅದ್ರ ಇಂಪಾರ್ಟೆನ್ಸ್ ಏನು? ಈಗ ನಾವು ಆಗ್ಲೇ ಹೇಳ್ದಂಗೆ ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ಜೊತೆಗೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಇರುತ್ತೆ. ಟೆಸ್ಟ್ ಸೀರೀಸ್ ಅಲ್ಲದೆ ನಿಮ್ಗೆ ಮೆಂಟರ್ಶಿಪ್ ಇರುತ್ತೆ, ಕರೆಂಟ್ ಅಫೇರ್ಸ್ ಕ್ಲಾಸಸ್ ಬರುತ್ತೆ, ಲಾಸ್ಟ್ ಅಲ್ಲಿ ರಿವಿಷನ್ ಕ್ಲಾಸಸ್ ಮಾಡ್ತೀವಿ. ಇಟ್ಸ್ ಎ ಒನ್ ಸ್ಟಾಪ್ 360 ಸೊಲ್ಯೂಷನ್ ಅಂತ ಹೇಳ್ಬೋದು. ಕ್ಲಾಸು, ಟೆಸ್ಟ್ ಸೀರೀಸು, ಮೆಂಟರ್ಶಿಪ್, ಕರೆಂಟ್ ಅಫೇರ್ಸು, ರಿವಿಷನ್. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಬೆಸ್ಟ್ ಮೆಟೀರಿಯಲ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಕಂಟೆಂಟ್ಗೆ ಹೆಸರುವಾಸಿ ಆಗಿರೋದು ಸ್ಪರ್ಧಾರಿವು. ಸೊ ಈ ಮೆಟೀರಿಯಲ್ ಕೂಡ ಇನ್ಕ್ಲೂಡ್ ಆಗೇ ಇರುತ್ತೆ. ಸೊ ಎಲ್ಲ ಒಂದೇ ಕಡೆ ಸಿಗ್ತದೆ ನಮಗೆ. ಸೊ ಟೆಸ್ಟ್ ಸೀರೀಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಸೊ ಎಷ್ಟು ಟೆಸ್ಟ್ ಸೀರೀಸ್ ಮಾಡಿದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗತ್ತ. KEA ಲೆವೆಲ್ ಕ್ವಶನ್ಸ್, ಅದ್ರ ಜೊತೆಗೆ ಇಸ್ ದಿಸ್ PYQ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ನಾವು ನೆಕ್ಸ್ಟ್ ಯಾವ್ದು ಕೇಳ್ಬೋದು, ಯಾಕಂದ್ರೆ ನಮ್ಗೆ ಗೊತ್ತಿದೆ ಇಲ್ಲಿ ನಮ್ಮ ಒಂದು ಟೆಸ್ಟ್ ಸೀರೀಸ್ ಟೀಮಲ್ಲಿ ಆಗಿರ್ಬೋದು, ಕಂಟೆಂಟ್ ಟೀಮಲ್ಲಿ ಪ್ರತಿಯೊಬ್ಬರು UPSC ಇಂಟರ್ವ್ಯೂಗೆ ಹೋಗಿರೋಂಥವ್ರು. ಸೊ ಅಂತವ್ರದ್ದು ಒಂದು ಟೀಮ್ ಇದೆ ಕಂಟೆಂಟ್ಗೆ, ಟೆಸ್ಟ್ ಸೀರೀಸ್ಗೆ ಅಂತ. ಸೊ ಅವ್ರಿಗೆ ಈ ಎಕ್ಸಾಮ್ಸ್ ಹೇಗ್ ಬರುತ್ತೆ, ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಎಲ್ಲಿಂದ ಮಾಡ್ತಾರೆ, ಈ ಕರೆಂಟ್ ಅಫೇರ್ಸ್ ನ ಮತ್ತೆ ಈ MCQsಗೆ ಕನೆಕ್ಷನ್ ಹೇಗ್ ಕೊಡ್ಬೇಕು, ಸ್ಟ್ಯಾಟಿಕ್ಗೆ ಮತ್ತೆ ಕರೆಂಟ್ ಅಫೇರ್ಸ್ಗೆ ಹೇಗೆ ಕನೆಕ್ಷನ್ ಕೊಡ್ಬೇಕು, ಇದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಯೋಚನೆ ಮಾಡ್ಕೊಂಡ್ರೆ ನಾವು ಟೆಸ್ಟ್ ಸೀರೀಸ್ ಕಂಟೆಂಟ್ ಮಾಡ್ತಿರೋದು. ದಟ್ಸ್ ದ ರೀಸನ್ ವಿ ಟೆಲ್ ದಿಸ್ ಇಸ್ ದ ಬೆಸ್ಟ್. ಅದ್ರ ಜೊತೆಗೆ ಮೆಂಟರ್ಶಿಪ್, ಆಗ್ಲೇ ಹೇಳ್ದಂಗೆ ಸೆಲ್ಫ್ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಮೋಟಿವೇಶನ್ಗೆ ಬೆಸ್ಟ್ ಸಾರಥಿ ಬೇಕು. ಸೊ ಅರ್ಜುನನ್ಗೆ ಕೃಷ್ಣ ಇಂದನೇ ಅರ್ಜುನನ್ಗೆ ಸಕ್ಸಸ್ ಸಿಕ್ಕಿದ್ದಲ್ವಾ. ಸೊ ಅದೇ ತರ ನಮ್ಮಲ್ಲಿ ಕೂಡ ಈ ಮೆಂಟರ್ಸು ಕೃಷ್ಣನ್ ಪಾತ್ರ ಮಾಡ್ತಾರೆ. ನೀವು ಅರ್ಜುನ ಆತರ. ಕ್ಲಾಸಸ್ ಆಯ್ತು, ಪ್ರಾಕ್ಟೀಸ್ಗೆ ಟೆಸ್ಟ್ ಸೀರೀಸ್ ಆಯ್ತು, ನಿಮ್ಮ ಬೆನ್ನೆಲುಬಾಗಿ ನಿಲ್ಲೋಕೆ ಮೆಂಟರ್ ಸಿಗ್ತಾರೆ.
ಮತ್ತೆ ಇನ್ನೇನು ನೋಟಿಫಿಕೇಶನ್ ಬಂದು ಎಕ್ಸಾಮ್ ಹತ್ರ ಇದ್ದಾಗ ರಿವಿಷನ್ ಆಗುತ್ತೆ. ಇದೊಂದು ಕಂಪ್ಲೀಟ್ ಪ್ಯಾಕೇಜ್. ಸೊ ಮಿಸ್ ಮಾಡ್ಕೋಬೇಡಿ, ವಂಡರ್ಫುಲ್ ಆಪರ್ಚುನಿಟಿ. ಮತ್ತೆ ಈ ಕೋರ್ಸಸ್ ಕೂಡ ಅಫೋರ್ಡಬಲ್ ಇದೆ. ಯಾಕೆ? ಸ್ಟೂಡೆಂಟ್ ಫ್ರೆಂಡ್ಲಿ ಕೋರ್ಸಸ್ ಮಾಡ್ಕೊಡ್ಬೇಕು. ಸ್ಟೂಡೆಂಟ್ ಫ್ರೆಂಡ್ಲಿ ಅಂದಿದ ತಕ್ಷಣ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ವೇ ಇಲ್ಲ, ಬಟ್ ಸ್ಟೂಡೆಂಟ್ಸ್ಗೆ ಅಫೋರ್ಡಬಲ್ ಆಗಬೇಕು ಅಂತ ಹೇಳ್ಬಿಟ್ಟೆ ವಿ ಆರ್ ಕಮಿಂಗ್ ಔಟ್ ವಿತ್ ಸ್ಟೂಡೆಂಟ್ ಫ್ರೆಂಡ್ಲಿ ಪ್ರೈಸಿಂಗ್. ಸರ್, ಈ ವರ್ಷ KS ಮತ್ತೆ PSI ನೋಟಿಫಿಕೇಶನ್ ಆಗುತ್ತಾ ಅಂತ ಕೆಲವು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಸರ್. ಯಾವಾಗ ಆಗ್ಬೋದು ಆ ನಿಟ್ಟಿನಲ್ಲಿ? ಸೊ 20 days ಆದ್ಮೇಲೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತದೆ. ಬಟ್ ಅನದರ್ 1-2 months ಒಳಗಡೆ ಅಟ್ಲೀಸ್ಟ್ ಒನ್ ನೋಟಿಫಿಕೇಶನ್ ಆಫ್ PSI ಆಗೋಗುತ್ತೆ. ಇನ್ನೊಂದು 4 months ಒಳಗಡೆ, 4 to 5 months ಒಳಗಡೆ KS ನೋಟಿಫಿಕೇಶನ್ ಬರುತ್ತೆ. ಶಾರ್ಟ್ ಫಸ್ಟ್ ಹಾಫ್ ಆಫ್ ದ ಇಯರ್ ನೋಟಿಫಿಕೇಶನ್ಸ್ ಇರುತ್ತೆ. ಆಗ್ಲೇ ನೀವೇ ಹೇಳ್ತಿದ್ರಿ ಏನದು ನೋಟಿಫಿಕೇಶನ್ ನ ಸುರಿಮಳೆ ಅಥವಾ ಸುಗ್ಗಿ. ಸೊ ಇದು ಖಂಡಿತವಾಗ್ಲೂ ಆಗತ್ತೆ ಈ ವರ್ಷ. ಯಾಕಂದ್ರೆ ತುಂಬಾ ಬ್ಯಾಕ್ಲಾಗ್ಸ್ ಇದೆ, ಫಿಲ್ ಮಾಡ್ಲೇಬೇಕಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಇನ್ ದಿಸ್ ರಿಗಾರ್ಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಸೊ ನಿಮ್ ಸಕ್ಸಸ್ಗೆ ನಾವು ಕಾಯ್ತಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.